ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ನಮ್ಮ ಅಮ್ಮನ ಮನೆಯಲ್ಲಿ ಶನಿ ಮಹಾತ್ಮ ಸ್ವಾಮಿ ಪೂಜೆನ ಮಾಡಿದ್ವಿ. ಸೊ ಅದರಲ್ಲಿ ನಾವು ಯಾವ್ಯಾವ ಥರ ಡೆಕೋರೇಷನ್ಸ್ ಮಾಡಿದ್ವಿ, ಪೂಜೆ ಹೇಗಿತ್ತು, ಆಮೇಲೆ ಯಾರ್ಯಾರು ಬಂದಿದ್ರು ನಮ್ಮ ಮನೆಗೆ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ಮೇನ್ ಬಂದು ಡೆಕೋರೇಷನ್ನೇ ನಾವು ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದು. ಸೊ ಅದನ್ನು ಯಾವ ರೀತಿ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ಫಸ್ಟ್ ನಾವು ಬೆಳಗ್ಗೆ ಎದ್ದು ಅಮ್ಮ ಸಗಣಿ ಎಲ್ಲ ಹಾಕಿ ಸಾರಿಸಿದ್ರು. ಸೊ ನಾನೋಗಿ ಜಸ್ಟ್ ರಂಗೋಲಿನ ಬರೆದೆ ಅಷ್ಟೇ. ನಾನಿಲ್ಲಿ ಕಲರ್ ರಂಗೋಲಿ ಎಲ್ಲ ಹಾಕ್ತಾಯಿಲ್ಲ, ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಎಳೆ ರಂಗೋಲಿನೇ ಹಾಕ್ತಾಯಿದ್ದೀನಿ. ಇನ್ ಕೇಸ್ ಈ ರಂಗೋಲಿ ನಿಮಗೆ ಬೇಕು, ನಾವು ಬರೀಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಡೀಟೇಲಾಗಿ ಫುಲ್ ರಂಗೋಲಿ ಬರೆದಿರೋದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಫುಲ್ಲು ಈ ವಿಡಿಯೋದಲ್ಲಿ ನಾನು ರಂಗೋಲಿ ಬರೆದಿದ್ದು ಹಾಕಿಲ್ಲ. ಸೊ ನನಗಿಂತ ನಮ್ಮಮ್ಮ ರಂಗೋಲಿ ತುಂಬ ಚೆನ್ನಾಗಿ ಬರೀತಾರೆ. ನಮಗೆ ಚಿಕ್ಕ ವಯಸ್ಸಿಂದನೂ ರಂಗೋಲಿ ಹಾಕೋದು ಮತ್ತು ಈ ಥರ ಡಿಸೈನ್ಸ್ ಎಲ್ಲ ಮಾಡೋದಂದರೆ ತುಂಬ ಇಂಟ್ರೆಸ್ಟು. ಬಟ್ ಇವಾಗ ಟೈಮ್ ಆಗ್ತಿಲ್ಲ ಅಷ್ಟೇ. ಸೊ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದೆ ಡೆಕೋರೇಷನ್ ಮಾಡೋದಕ್ಕೆ. ಸೊ ಇದು ನೋಡಿ, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಭಾವ ಇಬ್ಬರು ಮತ್ತು ನಮ್ಮ ಹಸ್ಬೆಂಡ್ 3 ಜನ ಸೇರಿಕೊಂಡೇ ಡೆಕೋರೇಷನ್ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ. ಶನಿ ಮಹಾತ್ಮ ಸ್ವಾಮಿ ಪೂಜೆ ಅಂದ್ರೇ ಮಂಟಪ ಎಲ್ಲ ಮಾಡೋದು. ಅದಕ್ಕೆ ಆ ಮಂಟಪ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಬೆಳಗ್ಗೆಯಿಂದನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಆ ಮಂಟಪ ಎಲ್ಲ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ನೋಡಿ, ನಮ್ಮ ಅದಿತಿ ವಿಡಿಯೋ ಮಾಡಿದ್ದಾಳೆ ಇದೆಲ್ಲ ಹೂವು ಮತ್ತು ಬಾಳೆ ಕಂದು ಇರೋದನ್ನೆಲ್ಲ. ನೋಡಿ, ಇದು ನಮ್ಮ ಅಕ್ಕ ಅವ್ರದ್ದು ಡಾಗಿ, ಅದು ಓರಿಯೋ ಅಂತ. ಸೊ ಒಲೆಯಲ್ಲಿ ನೀರು ಕಾಯಿಸ್ಕೊಂಡಿದ್ವಿ, ಎಲ್ಲರೂ ಬೇಗ ಬೇಗ ಸ್ನಾನ ಮಾಡ್ತಾಯಿದ್ರು. ನೆಕ್ಸ್ಟು ಅದು ಡೆಕೋರೇಷನ್ಗೆ ನೋಡಿ ಈ ಥರ ಕಡ್ಡಿ ಎಲ್ಲ ಕಟ್ಟಿ ಇಟ್ಕೊಂಡಿದ್ರು. ಯಾಕಂದರೆ ಮಂಟಪಕ್ಕೆ ಗ್ರಿಪ್ ಬೇಕಲ್ವ, ಡೈರೆಕ್ಟಾಗಿ ಕಟ್ಟಿದ್ರೆ ಬಿದ್ದೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಕಡ್ಡಿ ಎಲ್ಲ ಕಟ್ಕೋತಾ ಇದ್ದಾರೆ. ನೋಡಿ, ಇವ್ರು ನಮ್ಮ ಚಿಕ್ಕಪ್ಪ, ಇವರೇ ಮೇನ್ ಮಂಟಪ ಎಲ್ಲ ರೆಡಿ ಮಾಡೋದು. ಫುಲ್ಲು ವೀಡಿಯೋದಲ್ಲೆಲ್ಲ ಇವರೇ ಇದ್ದಾರೆ ಆಲ್ಮೋಸ್ಟ್, ಯಾಕಂದರೆ ಮಂಟಪ ರೆಡಿ ಮಾಡಿದ್ದು ಮೇನ್ ಇವರೇ. ನೋಡಿ, ಈಗ ಒಂದೇ ಮೆಜರ್ಮೆಂಟ್ ಥರ ಎಲ್ಲ ಮೆಜರ್ ಮಾಡಿಕೊಂಡು ಕಟ್ಕೋತಿದ್ದಾರೆ. ಈ ಥರ ಡೆಕೋರೇಷನ್ನ ನೀವು ಗಣೇಶ ಹಬ್ಬ ಟೈಮು ಇಲ್ಲಾಂದರೆ ಲಕ್ಷ್ಮೀ ಹಬ್ಬ ಟೈಮಲ್ಲಿ ಕೂಡ ಮಾಡ್ಕೋಬೋದು. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಈ ನಮ್ಮ ಮನೆಯಲ್ಲಿ ಈ ಪೂಜೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಮ್ಮ ಅಪ್ಪ ಅವರ ಅಪ್ಪ ಅಂದರೆ ನಮ್ಮ ತಾತ ಅವ್ರು ಮಾಡ್ತಿದ್ರು ಊರಲ್ಲಿ. ಇದು ಇವಾಗ ನಮ್ಮ ದೊಡ್ಡಪ್ಪನೇ ಕಂಟಿನ್ಯೂ ಮಾಡ್ತಿದ್ದಾರೆ ಇವಾಗೂ. ನೋಡಿ, ಇದು ಬಾಳೆ ದಿಂಡಲ್ಲಿ ಮಾಡುವಂಥ ಡೆಕೋರೇಷನ್ ಇದು. ಫಸ್ಟು ಪ್ಲೇನ್ ಬಾಳೆ ದಿಂಡನ್ನ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಡ್ಡಿ ಎಲ್ಲ ಕಟ್ಟಿಬಿಟ್ಟು ಬಾಳೆ ದಿಂಡನ್ನು ಕಟ್ಕೋಬೇಕು. ಆಮೇಲೆ ನಿಮಗೆ ನೋಡಿ ಫ್ರಂಟಲ್ಲಿ ಡೈಮಂಡ್ ಶೇಪು ಇಲ್ಲಾಂದರೆ ಪ್ಲೇನೇ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನಾವು ಸ್ವಲ್ಪ ನೋಡಿ ಈ ಥರ ತೋರಣ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ. ಸೊ ಇದು ಸ್ವಲ್ಪ ಬೇರೆ ಡಿಸೈನೇ ಕೊಡುತ್ತೆ ಅಂದ್ಬಿಟ್ಟು ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ನು. ಬಟ್ ಟೈಮ್ ತುಂಬ ಹಿಡಿಯುತ್ತೆ. ಒಬ್ಬರು ಮಾಡೋಕ್ಕೆ ಸ್ವಲ್ಪ ಕಷ್ಟ, ಇಬ್ಬರಾದರೂ ಮಾಡಬೇಕು. ನೋಡಿ, ಇವಾಗ ನಾವು 3 ಸೈಡೂ ಸೇಮ್ ಶೇಪೇ ಕೊಟ್ಕೊಂಡಿದ್ದೀವಿ, ಡೈಮಂಡ್ ಶೇಪು. ಬ್ಯಾಕ್ ಸೈಡು ದೇವ್ರ ಫೋಟೋ ಇಡೋದ್ರಿಂದ ಅಲ್ಲಿ ಅವಶ್ಯಕತೆ ಇರಲ್ಲ, ಯಾಕಂದರೆ ಫೋಟೋ ಇಡೋಕ್ಕೆ ಇಕ್ಕಟ್ಟಾಗುತ್ತೆ ಅಂದ್ಬಿಟ್ಟು ಫ್ರಂಟಿಂದನೇ ಮಾಡ್ಕೊಂಡಿದ್ದೀವಿ. ಇದಕ್ಕೀಗ ಬಾಳೆಕಂದನ್ನು 4 ಮೂಲೆಗೆ ಕಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಹೂವಿನ ಅಲಂಕಾರ ಮಾಡ್ತಾಯಿದ್ದಾರೆ. ನೋಡಿ, ನಿಮಗೆ ಯಾವ ಹೂವು ಬೇಕಾದರೂ ನೀವು ಬಳಸ್ಕೋಬೋದು. ಇಲ್ಲಿ ನಾವು ಶನಿ ಮಹಾತ್ಮ ಕಥೆ ಆಗಿರೋದ್ರಿಂದ ಮೇನು ತುಳಸಿ ಹಾರನೇ ಬಳಸಿದ್ದೀವಿ. ನೋಡಿ, ಅದು ನಮ್ಮ ಅಕ್ಕ ಇವಾಗ ಹೋಗಿದ್ದು. ಇವಾಗ ಹೂವು ಎಲ್ಲ ಮುಂದೆ ಮಾಲೆ ಹಾಕ್ಕೊಂಡಾದ್ಮೇಲೆ ಒಂದೊಂದೇ ಹೂವನ್ನ ಈ ಥರ ಗುಂಪಿನಲ್ಲಿ ಬಾಳೆ ದಿಂಡಿಗೆ ಚುಚ್ಕೋಬೇಕು. ಅದು ಒಂಥರ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ. ನೀವು ಯಾವ ಕಲರ್ ಫ್ಲವರ್ಸ್ ನಿಮಗೆ ಎಷ್ಟು ಹೂವು ಅಲಂಕಾರ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಈ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ. ದೇವ್ರು ಒಂದು ಫೋಟೋ ಇಟ್ಬಿಟ್ರು, ಇಲ್ಲಾಂದ್ರೆ ಲಕ್ಷ್ಮೀ ಹಬ್ಬ ಟೈಮಲ್ಲಿ ಕಳಸ ಒಂದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ನಮ್ಮ ಮನೆಯಲ್ಲಿ ಶನಿ ಮಹಾತ್ಮ ಕತೆ ಮಾಡಿದ್ರೆ ಈ ಥರ ಮಂಟಪ ಮಾಡಿನೇ ಪೂಜೆ ಮಾಡೋದು. ಇವಾಗ ಇದಕ್ಕೆ ಕಬ್ಬು ಕೂಡ ಕಟ್ಟಿದ್ದಾರೆ.
ಸೊ ಇವಾಗ ಡೆಕೋರೇಷನ್ ಎಲ್ಲ ಮುಗೀತು. ಸೊ ಎಲ್ಲ ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀವಿ ನೈಟಿಗೆ, ಯಾಕಂದರೆ ಊರಿಂದ ಎಲ್ಲರೂ ಬರ್ತಿದ್ದಾರೆ ಪೂಜೆಗೆ ಅಂತ ಹೇಳಿ. ಫಸ್ಟು ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀವಿ, ಅದೇ ಥರ ನಾವು ಒಲೆ ಎಲ್ಲ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ನಮ್ಮಮ್ಮ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲ ನಮ್ಮ ಮಮ್ಮಿಯವ್ರ ಅತ್ತೆ ಅವರು, ಇವ್ರು ಅಡುಗೆ ಮಾಡ್ತಾರೆ, ನಾವೆಲ್ಲ ಕಟಿಂಗ್ ಮಾಡೋದು ಮತ್ತು ಇಟ್ಬಿಡೋದೆಲ್ಲ ಎಲ್ಲ ಬಂದಿದ್ರು. ಸೊ ಅವರು ತರಕಾರಿ ಕಟ್ ಮಾಡ್ತಿದ್ದಾರೆ. ಇನ್ನು ನಮ್ಮ ಓರಿಯೋ ಅಂತೂ ಕೋತಿಗಳು ಬರ್ತಿದೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾನೆ ಇತ್ತು. ಸೊ ಇನ್ನು ಲಾಸ್ಟಲ್ಲಿ ಎಲ್ಲ ಅಡುಗೆ ಆದಮೇಲೆ ಲಾಸ್ಟಲ್ಲಿ ಕೇಸರಿ ಬಾತ್ ಮಾಡಿದ್ವಿ, ಯಾಕಂದರೆ ಒಂದು ಸ್ವೀಟ್ ಮಾಡಬೇಕು ಅಂದ್ಬಿಟ್ಟು. ಒಬ್ಬಟ್ಟೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ ಅಂದ್ಬಿಟ್ಟು. ಸೊ ಅಡುಗೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಊರಿಂದ ನಮ್ಮ ದೊಡ್ಡಪ್ಪ ಬಂದಿದ್ದರು ನೋಡಿ. ಇವ್ರು ನಮ್ಮ ಅಪ್ಪ ಅವರ ಅಣ್ಣ, ಅವರೇ ಇವಾಗ ಕತೆ ಓದೋದು. ಇನ್ನು ನಮ್ಮ ಭಾವ ಆಚೆ ಎಲ್ಲ ಲೈಟಿಂಗ್ ಮಾಡ್ತಾ ಇದ್ದಾರೆ, ಯಾಕಂದರೆ ನೈಟ್ ಫುಲ್ಲು ಕತೆ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಮಾರ್ನಿಂಗ್ವರೆಗೂ ಪೂಜೆ ಆಗ್ತಾನೆ ಇರುತ್ತೆ. ಅದಕ್ಕೆ ಆಚೆ ಎಲ್ಲ ಸ್ವಲ್ಪ ಲೈಟಿಂಗ್ ನಮ್ಮ ಭಾವ ಎಲ್ಲ ರೆಡಿ ಮಾಡಿಕೊಂಡ್ರು. ಸೊ ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ಫೋಟೋಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ. ಫೋಟೋನ ದೇವಸ್ಥಾನದಿಂದ ನಾವು ತಂದಿದ್ವಿ. ಸೊ ನಮ್ಮ ದೊಡ್ಡಪ್ಪ ಬಂದು ಎಲ್ಲ ಮಂಟಪ ಎಲ್ಲ ರೆಡಿ ಆಗಿದ್ದರಿಂದ ಹೂವಿನ ಅಲಂಕಾರ ಒಂದು ಮಾಡ್ಕೋತಾ ಇದ್ದಾರೆ ಇವಾಗ. ಯೂಶ್ವಲಿ ಲೇಡೀಸ್ ಏನು ನಾವು ಇದನ್ನು ಮಾಡೋಕ್ಕೆ ಹೋಗಲ್ಲ, ಎಲ್ಲ ಜೆಂಟ್ಸೇ ಮಾಡ್ತಾರೆ. ಇದು ಕತೆ ಬಂದು ನೈಟ್ ಒಂದು 10-10:30ಗೆ ಸ್ಟಾರ್ಟ್ ಆದರೆ ಅರ್ಲಿ ಮಾರ್ನಿಂಗ್ 5:30-5 o'clockವರೆಗೂ ನೈಟ್ ಎಲ್ಲ ಫುಲ್ ಕತೆನೇ ಹೇಳ್ತಿರ್ತಾರೆ. ಸೊ ಅದಕ್ಕೆ ಅಷ್ಟೊತ್ತಿಗೆ ಎಲ್ಲರೂ ಊಟ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು 9:30-10 o'clock ಎಲ್ಲರೂ ಊಟ ಮುಗಿಸಿದ್ವಿ. ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ಫುಲ್ಲು ಹೂವಿನ ಅಲಂಕಾರ ಎಲ್ಲ ಮಾಡ್ಕೋತಾ ಇದ್ರು. ಅವರು ನೈಟ್ ಕತೆ ಹೇಳಬೇಕಾದ್ರೆ ಊಟ ಮಾಡಲ್ಲ. ಸೊ ಅದಕ್ಕೆ ಅಷ್ಟೊತ್ತಿಗೆ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು ನೋಡಿ. ಇವಾಗ ಕಳಸ ಮಾಡ್ಕೋತಾ ಇದ್ದಾರೆ. ಫೋಟೋ ಇಟ್ಬಿಟ್ಟು ಅದ್ರ ಮುಂದೆ ದೇವ್ರ ಅಂದರೆ ಶನಿಮಹಾತ್ಮ ದೇವ್ರ ಹೆಸರಲ್ಲಿ ಕಳಸ ಮಾಡಿಕೊಂಡು ನೈಟ್ ಎಲ್ಲ ಎಳ್ಬತ್ತಿಯಲ್ಲಿ ಹೋಮ ಮಾಡ್ತಾರೆ ನೋಡಿ. ನಮ್ಮದು ಫೈನಲ್ ಲುಕ್ ಈ ಥರ ಬಂದಿದೆ ಡೆಕೋರೇಷನ್ದು. ತುಂಬ ಚೆನ್ನಾಗಿದೆ ಅಲ್ವಾ? ಡೆಕೋರೇಷನ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಸೊ ನೋಡಿ ಇವಾಗ ಹಾರ್ಮೋನಿಯಮ್ಮು, ತಬಲ, ಮಡಿಕೆ ಎಲ್ಲ ತಂದಿದ್ದಾರೆ, ಯಾಕಂದರೆ ನೈಟ್ ಎಲ್ಲ ವಾದ್ಯ ನುಡಿಸ್ತಾನೆ ಇರ್ತಾರೆ. ಈಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂತ್ಕೋತಿದ್ದಾರೆ, ಯಾಕಂದರೆ ಅಪ್ಪ ಹುಷಾರಿಲ್ಲ ಅಂದ್ಬಿಟ್ಟು ಅಮ್ಮ ಜೊತೆಯಲ್ಲಿ ಪೂಜೆ ಕೂತ್ಕೋತಿದ್ದಾರೆ. ಫಸ್ಟ್ ಇವಾಗ ವಾದ್ಯಕ್ಕೆಲ್ಲ ಪೂಜೆ ಮಾಡ್ತಿದ್ದಾರೆ, ಯಾಕಂದರೆ ಪೂಜೆಗೆ ಏನೂ ತೊಂದರೆ ಆಗ್ದಂಗೆ ಇಲ್ಲಿ ವಾದ್ಯ ಎಲ್ಲ ಅಂದ್ಬಿಟ್ಟು. ಯಾವುದೇ ಕೆಲಸ ಆಗಬೇಕಾದ್ರೆ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀವಿ ಪೂಜೆ. ಅದೇ ಥರ ನಾವು ಕೂಡ ಪೂಜೆ ಮಾಡ್ತೀವಿ. ಇವಾಗ ನೋಡಿ ಕುಂಡ ತಂದಿದ್ದು ಚಿಕ್ಕದಾಗಿ, ಯಾಕಂದರೆ ಅದು ಎಳ್ಳು ಬತ್ತಿ ಸುಡಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಶುರು ಮಾಡಿ ಅದ್ರ ಜೊತೆ ಕಥೆನೂ ಶುರು ಮಾಡಿ. ಈಗ ನೋಡಿ ಟೈಮ್ ಕರೆಕ್ಟಾಗಿ 10 ಗಂಟೆ ಆಗ್ತಾ ಇದೆ. ಸೊ ಇಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಯಾರ್ಯಾರು ಮನೆಯಲ್ಲಿ ಶನಿಮಹಾತ್ಮ ಸ್ವಾಮಿ ಪೂಜೆ ಮಾಡಿಸಿದ್ರೆ ಕೂಡ ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಪೂಜೆ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ನೋಡಿ ಎಲ್ಲ ಊರಿಂದ ಬಂದು ಕಸ ಕೇಳಕ್ಕೆಲ್ಲರೂ ಕೂತ್ಕೊಂಡು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಈ ದೇವತೆಗಳನ್ನು ಹರಸುತ್ತಾ ಕೊನೆಯಲ್ಲಿ ತನ್ನ ಗುರುದೇವನನ್ನು ತನ್ನ ಗುರುದೇವರನ್ನು ಸ್ಮರಣೆ ಮಾಡಿ, ಗುರುದೇವ, ನಾನು ಈ ಕಥೆಯನ್ನು ಬರೆಯುವಾಗ ಯಾವ ತಪ್ಪು ಪ್ರದರ್ಶನವನ್ನು ಕಾಪಾಡಬೇಕೆಂಬುದಾಗಿ ತನ್ನ ಗುರುದೇವರ ಸ್ಮರಣೆಯನ್ನು ಮಾಡಿ ಈ ಸತ್ಕಥೆಯನ್ನು ಯಕ್ಷಗಾನ ರೂಪದಲ್ಲಿ ವಿವರವಾಗಿ ನಿರೂಪಿಸುತ್ತಾ ಇರುವರು. ಇಲ್ಲಿ
ಸುಜನರಿಗೆ ಏನೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರುವರು. ಈ ಗ್ರಂಥದಲ್ಲಿ ಯಾವ ತಪ್ಪುಗಳಿದ್ದರೂ ನನ್ನನ್ನು ಈ ಪಾಂಡವರ ಅಗ್ರಜನಾದ ಧರ್ಮರಾಯನು ಕಾಡಿನಲ್ಲಿ ಪರಮಾಶ್ಚರ್ಯ ಭರಿತನಾಗಿ ಮುನಿವರ್ಯ ಅನುಗ್ರಹಿಸಿ ಆ ಸತ್ಯವಂತ ಮಹಾರಾಜನ ಚರಿತ್ರೆಯನ್ನು ನನಗೆ ಸಾಂಗವಾಗಿ ಹೇಳಬೇಕೆಂಬುದಾಗಿ ಧರ್ಮರಾಯನು ಕೇಳಲು ಈ ಬೃಹದ ಮುನಿಗಳು ಈ ಸತ್ಯವಂತನ ಪುಣ್ಯ ಚರಿತ್ರೆಯನ್ನು ಯಕ್ಷಗಾನರೂಪದಲ್ಲಿ ಧರ್ಮರಾಯನಿಗೆ ವಿವರವಾಗಿ ಹೇಳುತ್ತಾ ಇರುವರು. ಈ ದೇವರೂಪದಲ್ಲಿ ದೇವೇಂದ್ರನಲ್ಲಿ ಯಾವ ರೀತಿಯಾಗಿ ಹೇಳುತ್ತಾ ಇರುವರು. ಒಂದು ದಿನವರ ಎಲ್ಲ ನೈಟ್ ಎಲ್ಲ ಪೂಜೆ ಆಗ್ತಾ ಇತ್ತು. ಅದಕ್ಕೆ ಎಲ್ಲರಿಗೂ ನಿದ್ದೆ ಬರುತ್ತೆ ಅಂತ ನಾನು ಟೀ ಮಾಡ್ತಾ ಇದ್ದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಕತೆ ಹೇಳೋಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ ಅಲ್ವಾ. ಸೊ ಮಧ್ಯದಲ್ಲಿ ಒಂದು ಸತಿ ಇಲ್ಲಾಂದರೆ 2 ಸತಿ ಎದ್ದೊಳ್ತಾರೆ ಟೀ ಕುಡಿಯೋಕ್ಕೆ ನಮ್ಮ ದೊಡ್ಡಪ್ಪ ಅವರೆಲ್ಲ. ಅದಕ್ಕೆ ನಾನು ಟೀ ಮಾಡ್ತಾ ಇದ್ದೆ. ಎಲ್ಲ ನೋಡಿ ಫುಲ್ಲು ಚಳಿ ಇತ್ತು. ಸೊ ಊಟ ಎಲ್ಲ ಮುಗ್ದಿದ್ದರಿಂದ ನಾವು ಆಚೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ವಿ. ಯಾಕಂದರೆ ಕತೆ ಕೇಳಿದ್ರೆ ಪೂರ ಕತೆ ಕೇಳಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಆಚೆ ಸ್ವಲ್ಪ ಟೀ ಬ್ರೇಕಲ್ಲಿ ನೋಡಿ ಸ್ವಲ್ಪ ನಿದ್ದೆ ಎಲ್ಲ ಹೋಗಿ ಅಂತ ಆಚೆ ಬಂದು ಮಾತಾಡ್ಕೊಂಡು ಕೂತಿದ್ವಿ. ಚಳಿ ಅಂತೂ ಭಾಳ ಇತ್ತು ನೋಡಿ ನಮ್ಮ. ಸೊ ನೋಡಿ ಇದು ಅಂದರೆ ಫಸ್ಟ್ 12:15ನಲ್ಲಿ ಎಲ್ಲರೂ ಎದ್ದಾಗಿ ನೋಡಿ 12:15 ಆಗಿದೆ. ಸೊ ಎಲ್ಲರೂ ಟೀ ಕುಡಿಯೋಕ್ಕೆ ಎದ್ದಿದ್ರು ನೋಡಿ. ಅವ್ರ ಎಲ್ಲ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದವ್ರೆ ಎಲ್ಲರೂ. ಸೊ ಹಾಡು ಹೇಳಿ ಸ್ವರ್ಗ ಮೂರ್ಖ ಪಾತಾಳ ಲೋಕದೋಳಿರಲಿ, ಚಂದ್ರನು ಉದಯಿಸದೆ ಇರಲಿ, ಸೂರ್ಯನು ಉದಯಿಸಿದ ಮುನ್ನ ಸೈಂಧವನ ಕೊಲ್ಲದೆ ಬಿಡೆನ. ಎಲೆ ಮಾತೆಯೇ ಅಮ್ಮ ಕಡುಪಾಪಿ ನಾನೇನೋ ಅಮ್ಮ ಅಮ್ಮ ತುಂಬಿದ ಸಭೆಯಳು ಪಾಂಡವರೈವರು ಜನನಿ. ತುಂಬಿದ ಸಭೆಯಳು ಪಾಂಡವರೈವರು ಸೂತ ಪುತ್ರನೆಂದು ಕರೆದರು ಎನ್ನರು. ಸೂತ ಪುತ್ರನೆಂದು ಕರೆದರು ಎನ್ನರು. ಜಲಕ್ಕೆ ನೂಕಿದೆ ಮಾತೆಯೇ ಅಮ್ಮ ಕಡುಪಾಪಿ ನಾನೇನೋ ಅಮ್ಮ ಅಮ್ಮ. ಸೊ ಈ ಹಾಡೆಲ್ಲ ಆದಮೇಲೆ ಮತ್ತೆ ಕತೆ ಸ್ಟಾರ್ಟ್ ಆಯಿತು. ಮತ್ತು ಮಾರ್ನಿಂಗ್ 4:15ಗೆ ಆಲ್ಮೋಸ್ಟ್ ಎಲ್ಲರೂ ನಿದ್ದೆ ಮಾಡ್ತಿದ್ರು. ಯಾಕಂದರೆ ಚಳಿ ಭಾಳ ಆಯಿತು. 4:15ಗೆ ಎಲ್ಲರಿಗೂ ಎಬ್ಬರಿಸಿದ್ರು. ಯಾಕಂದರೆ ಮಹಾಮಂಗಳಾರತಿ 5 ಗಂಟೆ ಒಳಗಡೆ ಮಾಡ್ತಾರೆ ಅಂದ್ಬಿಟ್ಟು. ಸೊ ಎಲ್ಲರೂ ನೋಡಿ ಎದ್ದು ಕೂತಿದ್ದಾರೆ. ಮತ್ತೆ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಎಲ್ಲ ತಗೊಂಡು ಪೂಜೆ ಮುಗಿಸಿದ್ರು 5 ಗಂಟೆಗೆ.
ಎಲ್ಲರೂ ಪೂಜೆ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಮನೆಗೆ ಹೊರಟು. ಇದು ನೋಡಿ ಬೆಳಗ್ಗೆನೆ ಫಾಗ್ ಯಾವ ಥರ ಇದೆ ಅಂತ, ಯಾವ ಊಟಿ ಕೊಡೈಕೆನಾಲ್ ಏನೂ ಬೇಡ, ಅಷ್ಟು ಚೆನ್ನಾಗಿತ್ತು. ಸೊ ಆದಷ್ಟು ಈ ವಿಡಿಯೋದಲ್ಲಿ ಪೂಜೆ ಎಷ್ಟಾಗಿದೆಯೋ ಅಷ್ಟು ಕವರ್ ಮಾಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಯಾವ ಥರ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.